ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಮಂಡ್ಯ ಜಿಲ್ಲಾ ಘಟಕ ಇಂದು ಆರ್ಜಿ ರೆಸಾರ್ಟ್ನಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರಿಗೆ ಕಾರ್ಯಾಗಾರ ಸಮಾರಂಭವನ್ನು ಏರ್ಪಡಿಸಿತ್ತು. ಸಮಾರಂಭದ ಉದ್ಘಾಟನೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗಣಿಗ, ಹಿರಿಯ ಪತ್ರಕರ್ತ, ಕನ್ನಡ ಹೋರಾಟಗಾರ ಜಾಣಗೆರೆ ವೆಂಕಟರಾಮಯ್ಯ, ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ರಾಜಣ್ಣ, ರಾಜ್ಯಾಧ್ಯಕ್ಷ ಹುಲಿ ಅಮರನಾಥ್ ಗಿಡಕ್ಕೆ ನೀರೆರೆಯುವ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಿದರು. ಈ ವೇದಿಕೆಯಲ್ಲಿ ಸಮಾಜ ಸೇವಕ ಮುದ್ದನಘಟ್ಟ ಮಾಲಿಂಗೇಗೌಡ, ಜಿಲ್ಲಾಧ್ಯಕ್ಷ ಬಿ ಕೃಷ್ಣ, ಮಂಕುತಿಮ್ಮ ಟ್ರಸ್ಟ್ನ ವಿನಯ್ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾಸ್ಟ್ ಕಟ್ಟಬೇಕು 10% ಇಲ್ಲ ಫ್ರೀ ಅಂದರೆ ಸರ್ಕಾರಕ್ಕೆ ತಗೊಂಡೋಗಿ ಕ್ಯಾಬಿನೆಟಲ್ಲಿ ನಿಮಗೆ ಸ್ಯಾಂಕ್ಷನ್ ಮಾಡ್ಕೊಡ್ಬೇಕು. ಕಾಸ್ಟ್ ಕಟ್ಟಕ್ಕೆ ಪತ್ರಕರ್ತರು ಆಗಲ್ಲ, ಕಷ್ಟ ಅಂತ ನಮ್ಗೆ ಗೊತ್ತು. ನೀವು ಅಪ್ಲಿಕೇಶನ್ ಕೊಡಿ, ಸರ್ಕಾರಕ್ಕೆ ತಗೊಂಡೋಗಿ ಮುಖ್ಯಮಂತ್ರಿಗಳು ಮಾಡಲ್ಲ. 10% ಕಟ್ಟು ಅಂದರೆ ಮೂಡ ಅಧ್ಯಕ್ಷರು ಖುಷಿ ಅವ್ರಿಗೆ 10% ಕಟ್ಟಿದ್ರೆ ನಾನು ಮೂಡ ಡೆವಲಪ್ ಮಾಡ್ಬೋದು ಅಂತ. ಪಾಪ ಬಡ ಪತ್ರಕರ್ತರು ಎಲ್ಲಿಂದ ಬರೋದು, ನಾವು ಜೀವನ ನಡೆಸೋದೇ ಕಷ್ಟ. ಇನ್ನು ಕಟ್ಟಡ ಕಟ್ಟಕ್ಕೆ ದುಡ್ಡಿಲ್ಲ ಇರೋದು. ಯಾಕಂದರೆ ಮೂಲತಃ ಪತ್ರಕರ್ತ, ಪತ್ರಿಕೋದ್ಯಮಿ, ಚಾನಲ್ ಓದೋರು, ರಿಪೋರ್ಟ್ ಎಲ್ಲ ಆಗಿದ್ದು ನನಗೆ ಗೊತ್ತಿರೋದ್ರಿಂದ ಅವ್ರು ಕೊಡಿ ಅಪ್ಲಿಕೇಶನ್. ಅವರು ಮೀಟಿಂಗಲ್ಲಿದ್ದು ಈ ಜಿಲ್ಲೆ ಥರ ಎಲ್ಲ ಈ ಥರ ಕಳಿಸ್ತೀರ ಅಂತ ಸೂರ್ಯಕಾಂತ್ ಇವತ್ತಿನ ಚೀಫ್ ಜಸ್ಟಿಸ್ ಹೇಳಿದಾಗ ಅದನ್ನೇ ಇಟ್ಕೊಂಡಂತ ಇವತ್ತಿನ ಯುವಕರು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮೊಬೈಲಲ್ಲಿ ಸೃಷ್ಟಿ ಮಾಡೋದು. ಆ ಮೊಬೈಲಲ್ಲಿ ಸೃಷ್ಟಿ ಮಾಡಿದ್ದಕ್ಕೆ ಮೊಬೈಲಲ್ಲೇ ಕರೆ ಕೊಟ್ಟು ಲಕ್ಷಾಂತರ ಜನ ಇವತ್ತು ಸಂಸತ್ತನ್ನ ಮುಖ್ಯ ಆಗ್ತಾರೆ. ಈ ಮೊಬೈಲಲ್ಲೇ ಕರೆ ಕೊಟ್ಟು 4 ದೇಶದ ಸರ್ಕಾರಗಳನ್ನ ಕಿತ್ತೋಗಿದ್ದಾರೆ. ಒಂದು ಶ್ರೀಲಂಕಾ, ನಮ್ಮ ಅಕ್ಕಪಕ್ಕದ ಬಾಂಗ್ಲಾ, ನೇಪಾಳ, ಇನ್ನೊಂದು ಯಾವುದು ನೆನಪರ್ತಾರೆ. 4 ದೇಶದ ಸರ್ಕಾರಗಳನ್ನ ಮೊಬೈಲಲ್ಲಿ ಕಿತ್ತೋಗಿದ್ದಾರೆ ಅಂದರೆ ನಿಮ್ಮ ಮೊಬೈಲ್ ಜರ್ನಲಿಸಮ್ಗೆ ಎಷ್ಟು ಗೊತ್ತಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಇವತ್ತು ಸಾಧನೆ ಮಾಡಿದಂಥ ರಾಜಣ್ಣ ಇದ್ದಾರೆ, ಬಡವರಿಗೆ ಔಷಧಿ ಕೊಟ್ಟಿರೋಂಥ ಮಾಲಿನ್ಯ ಕೊಟ್ಟಿದ್ದಾರೆ. ಅವ್ರದ್ದೇನಾದ ಥರದಲ್ಲಿ ಸಮಾಜ ಸೇವೆಗಳನ್ನ ಮಾಡ್ತಾ ಇರ್ತಾರೆ. ನೀವು ಯಾವುದೋ ಜಗಳ ಆಗಿಂದ ಹಾಕಬಾರ್ದು. ಸಮಾಜ ಸೇವೆನ ಹಾಕಿದ್ರೆ ವ್ಯೂಸ್ ಬರೋದಕ್ಕಿಂತ ಸಮಾಜ ಸೇವೆ ಇನ್ನೂ 4 ದಿನ ತಲುಪಿ ಅದು ನಿಮ್ಮ ಪತ್ರಿಕೋದ್ಯಮದ ಘನತೆಯನ್ನು ಎತ್ತಿಡ್ತದೆ ಅಂತ ನಾನು ಹೇಳ್ಬಲ್ಲೆ. ಅದೇ ರೀತಿ ಜಾಣಗೆರೆ ವೆಂಕಟರಾಮಯ್ಯ ಅವರು ಕನ್ನಡ ಪರ ಹೋರಾಟಗಾರರು ಕೂಡ, ಪತ್ರಕರ್ತರು ಕೂಡ. ನನಗೊಂದು ಅವರ ಆರ್ಟಿಕಲ್ ನೆನಪಿದೆ. ಈ ವೀರಪ್ಪನ ಎತ್ತಾಕೊಂಡು ಹೋಗಿದಾಗ ಯಾರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಈ ಕನ್ನಡ ಹೋರಾಟಗಾರರು ಹೋರಾಟ ಮಾಡೋದು ಮನೆ ಬರೋದು, ಹೋರಾಟ ಮಾಡೋದು ಮನೆ ಬರೋದು 52 ದಿನ ಆಗೋಗಿತ್ತು. ಅವರ ಜಾಣಗೆರೆ ಪೇಪರ್ ಎಲ್ಲ ಕನ್ನಡ ಹೋರಾಟಗಾರರು ಫೋಟೋ ಹಾಕೋದು. ಒಂದು ಕಟ್ಟೆಗೆ ಅರ್ಶನ, ಕುಂಕುಮ, ಹಳೆಲ್ಲ ಇಟ್ಕೊಂಡು ಇದನ್ನು ಕೊಡ್ಕೊಳ್ಳಿ ಅಂತ ಹಾಕೋದು. ಎಷ್ಟು ವಿಚಾರಪರಾದರೂ ಕನ್ನಡ ಹೋರಾಟಗಾರರು ಅಂದರೆ ಏನು ಮಾರನೆಗೆ ಕರೆಕ್ಟಾಗಿ ಎಲ್ಲ ರೋಡು ಬಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ಆ ಥರ ಕನ್ನಡ ಹೋರಾಟಗಾರರಾಗಿದ್ರು. ಕನ್ನಡದ ಕನ್ನಡದ ಹೋರಾಟಗಾರರು ತಪ್ಪು ಮಾಡಿದ್ರು ಕೂಡ ಅವರ ಬರವಣಿಗೆಯ ಮೂಲಕ ಚಾಟಿ ಬೀಸಿದಂಥ ಹೆಗ್ಗಳಿಕೆ ರಾಜ್ಯ ಕಂಡ ಅಪ್ರತಿಮ ಪತ್ರಕಾರರು. ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಬಹಳ ಸಂತೋಷ ಆಗುತ್ತೆ. ಯಾಕೆಂದರೆ ದೇಶದಲ್ಲಿ ಪತ್ರಕರ್ತರ ಮೇಲೆ ಮಹತ್ತರವಾದ ಜವಾಬ್ದಾರಿ ಇದೆ. ಇವತ್ತೇನು ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೀರಿ, ಅದು 1860ರಲ್ಲಿ ಪ್ರಾರಂಭ ಆದದ್ದು. ಕನ್ನಡದಲ್ಲಿ ಮೊದಲನೆಯ ಪತ್ರಿಕೆ ಮಂಗಳೂರು ಸಮಾಚಾರ ಅಂತ. ಅದು 1860ರಲ್ಲಿ ಆರಂಭವಾಗಿತ್ತು. ಆ ಆರಂಭದ ದಿನವನ್ನು ಪತ್ರಿಕಾ ದಿನಾಚರಣೆ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಜುಲೈ 1ನೇ ತಾರೀಕು ಇಲ್ಲಿ ಒಂದು ಕೇರಳದಲ್ಲಿ ಇವತ್ತು 24ರಂದು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಕಾರ್ಯಾಗಾರ ಕೂಡ ಮಾಡ್ತಾ ಇದ್ದಾರೆ. ಬಹಳ ಮಹತ್ತರವಾದ ಕೆಲಸ. ಯಾಕೆಂದರೆ ಅವತ್ತು ಬರೀ ಮುದ್ರಣ ಮಾಧ್ಯಮಗಳಿದ್ದು, ಆದರೆ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳು ತುಂಬ ಇದ್ದಾವೆ. ಹಾಗೆ ನಮ್ಮ ಶಾಸಕ ಮಿತ್ರರಾದ ರವಿಕುಮಾರ್ ಅವರು ಹೇಳಿದ್ರಲ್ಲ, ಯೂಟ್ಯೂಬ್ ಚಾನಲ್ಗಳು ತುಂಬ ಇದ್ದಾವೆ, ಬಹಳ ಬೇಗ ತಲುಪ್ತವೆ. ನಾವು ಮುದ್ರಣ ಮಾಧ್ಯಮದ
ದಿನಪತ್ರಿಕೆಯನ್ನ ಬೆಳಗ್ಗೆ ಕಾಯ್ತಾ ಇರ್ತೀವಿ, ಅದು ಬಂದಾಗ ಓದ್ತೀವಿ. ಇವತ್ತು ಕೂಡ ಮುದ್ರಣ ಮಾಧ್ಯಮದ ಪತ್ರಿಕೆ ಓದುವ ಹುಚ್ಚು ನಮ್ಗೆ ಓದಿಲ್ಲ, ಯಾವತ್ತೂ ಓದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಲ್ಲೇ ಖಾತ್ರಿಯಾದ ಸುದ್ದಿಗಳು ಬರಲಿಕ್ಕೆ ಸಾಧ್ಯ. ಹಾಗಾಗಿ ಶಾಸಕ ಮಿತ್ರರು ಹೇಳೋದ್ರಲ್ಲ, ಆಗ ಅಂಥ ಸುಳ್ಳು ಸುದ್ದಿಗಳನ್ನ ನಾವೇನಾದರೂ ಮಾಡಿದ್ದೇ ಆದರೆ ಅದಕ್ಕೆ ದಂಡ ತೆರಬೇಕಾಗುತ್ತೆ. ಹಾಗಾಗಿ ಬಹಳ ಜವಾಬ್ದಾರಿಯಿಂದ ನಾವು ವರ್ತಿಸಬೇಕಾಗಿದೆ. ಯಾಕೆಂದ್ರೆ ನಮ್ಮ ಸಂವಿಧಾನ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ನಮಗೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಹಾಗೆ ನಾವು ತಪ್ಪುಗಳನ್ನ ಮಾಡಿದಾಗ ಸುಮ್ಮನೆ ಯಾರ ಮೇಲೋ ಆರೋಪ ಹೊರಿಸಿ ಸುಳ್ಳು ಸುದ್ದಿಯನ್ನ ಸುಳ್ಳು ಆರೋಪವನ್ನು ಮಾಡಿದ್ರೆ ನಮಗೆ ದಂಡನೆ ಕೂಡ ಆಗುತ್ತೆ. ಯಾಕೆಂದ್ರೆ ಮಾನನಷ್ಟ ಮೊಕದ್ದಮೆ ಹೂಡುವ ಹಕ್ಕು ಯಾರು ಕೆಟ್ಟದಾಗಿ ಬರ್ಸ್ಕೊಂಡಿರ್ತಾರೆ, ಯಾರು ತೇಜೋವಧೆ ಆಗಿರ್ತಾರೆ, ಅವರು ಕೋರ್ಟ್ಗೆ ಮೊಕದ್ದಮೆ ಹೂಡುವ, ಕೋರ್ಟ್ ಹೋಗಿ ಮೊಕದ್ದಮೆ ಹೂಡುವ ಸ್ವಾತಂತ್ರ್ಯ ಇದೆ. ನಮಗೆ ಬರೆಯುವ ಸ್ವಾತಂತ್ರ್ಯ ಹೇಗಿದೆಯೋ, ಈ ದೇಶವಧಿಗೆ ಗುರಿಯಾದಂಥ ಅವರು ಅದು ಸುಳ್ಳಾಗಿದ್ದು ಸತ್ಯ ಆಗಿದ್ದು ಕೂಡ ಅವರು ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಸ್ವಾತಂತ್ರ್ಯ ಇದೆ. ಹಾಗಾಗಿ ಬಹಳ ಎಚ್ಚರದಿಂದ ನಾವು ಇವತ್ತು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ. ಈಗಾಗಲೇ ಮುದ್ರಣ ಮಾಧ್ಯಮಗಳಲ್ಲಿ ನಾನು ಬಹಳ ವರ್ಷಗಳ ಕಾಲ ದುಡಿದು ಬಂದವನಾಗಿ ಹೇಳ್ತಿದ್ದೀನಿ. ಈ ಶಾಸಕ ಮಿತ್ರರು ರವಿಕುಮಾರ್ ಗೌಡರು ನಮ್ಮ ಪತ್ರಿಕೆಯಲ್ಲಿ 2000ರಲ್ಲಿ ಕೆಲಸ ಮಾಡಿದ್ರು ವರದಿಗಾರರಾಗಿ. ಅವರೇ ಹೇಳ್ಬಿಟ್ಟು ಹೋದ್ರಲ್ಲ, ನಮ್ಮ ಪತ್ರಿಕೆಯಲ್ಲಿ ಕೆಲ ಕಾಲ ಕೆಲಸ ಮಾಡಿದ್ರು ನನ್ನ ಗೆಳೆಯ ಆಪ್ತ ಮಿತ್ರರು, ಬಹಳ ಸಮರ್ಪಕವಾಗಿ ಬರವಣಿಗೆ ಮಾಡ್ತಾ ಇದ್ರು. ಹಾಗಾಗಿ ನೋಡಿ, ಇವತ್ತು ಒಬ್ಬ ಪತ್ರಕರ್ತ ಆಗಿದ್ದಂತ ಒಬ್ಬ ಗಟ್ಟಿ ಪತ್ರಕರ್ತರು ಇವತ್ತು ಶಾಸಕರಾಗೋ ಮಟ್ಟಕ್ಕೆ ಬಂದರು. ಶಾಸಕರಾದರು ಮಂಡ್ಯದಲ್ಲಿ, ಅದರಲ್ಲೂ ಮಂಡ್ಯದಲ್ಲಿ ಶಾಸಕರಾಗದಿದೆಯಲ್ಲ ಅಷ್ಟು ಸುಲಭ. ಬೆಂಗಳೂರಲ್ಲಿ ಆಗ್ಬೇಕಾದ್ರೆ ಒಬ್ಬ ಹೋರಾಟಗಾರ, ಕನ್ನಡ ಪರ ಹೋರಾಟಗಾರ ಅಥವಾ ಜನಪರ ಹೋರಾಟಗಾರ ಮತ್ತು ಬೇರೆ ಇರಲ್ಲ ಕಮಿಟ್ಮೆಂಟ್ ಇರುವ ವ್ಯಕ್ತಿ ಬೆಂಗಳೂರಲ್ಲಿ ಕಾರ್ಪೊರೇಟರ್ ಆಗ್ಬೋದು, ಶಾಸಕ ಆಗ್ಬೋದು. ಆದರೆ ಮಂಡ್ಯದಂತ ಜಾಗದಲ್ಲಿ ಬಹಳ ಸೂಕ್ಷ್ಮ ಪ್ರದೇಶಗಳು ಜನ ಅಳದು ತೂಗಿ ನೋಡ್ತಾರೆ. ಅಂತ ಜಾಗದಲ್ಲಿ ಒಬ್ಬರು ಶಾಸಕರಾಗಿ, ಯುವ ಶಾಸಕರು, ನಿಮ್ಮ ಅನೇಕ ಸಮಸ್ಯೆಗಳ ಬಗ್ಗೆ ಅವ್ರ ಮುಂದೆ ತೋರ್ಕೊಳ್ರಿ. ಅವ್ರಿಗೂ ಗೊತ್ತಿದೆ, ಅವ್ರಿಗೂ ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಹಾಗಾಗಿ ನೀವು ಅವರಿಂದ ಏನೆಲ್ಲ ಕೆಲಸ ಮಾಡಿಸ್ಕೋಬೇಕು ಅದನ್ನ ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ಅವರು ಮುಖ್ಯಮಂತ್ರಿಗಳು ಕೂಡ ತುಂಬಾ ಆಪ್ತರಿದ್ದಾರೆ. ಇವತ್ತೇನು DK ಶಿವಕುಮಾರ್ ಇದ್ದಾರಲ್ಲ, ಅವರಿಗೆ ತುಂಬಾ ಆಪ್ತರಿದ್ದಾರೆ. ಮತ್ತೆ ಈ ಜಿಲ್ಲೆಯ ಹಿರಿಯ ಶಾಸಕರು ನಮ್ಮ ಚಲುವರಾಯ ಸ್ವಾಮಿ ಅವರಾಗ್ಬೋದು, MP ನರೇಂದ್ರ ಸ್ವಾಮಿ ಆಗ್ಬೋದು, ಇವರೆಲ್ಲರೂ ಆಪ್ತರಾಗಿದ್ದಾರೆ. ಕೆಲಸ ಮಾಡಿಸ್ಕೊಡಿ. ಆದ್ರೆ ನಿಮ್ಮ ಜವಾಬ್ದಾರಿಯನ್ನ ಯಾವ ಕಾರಣಕ್ಕೂ ಯಾವತ್ತೂ ಎಡವಟ್ಟು ಮಾಡ್ಕೋಬೇಡಿ. ತುಮಕೂರು ಜಿಲ್ಲೆಯ ಶ್ರೀ ನರಸಿಂಹಸ್ವಾಮಿ ಕ್ಷೇತ್ರದ ಬೆಳಗಾವಿ ಮೂಲದವರಾದ ವೇದಿಕೆ ಶ್ರೀ ನರಸಿಂಹಮೂರ್ತಿ ಆಚಾರ್ಯ ಹಾಗೂ ಶ್ರೀಮತಿ ಸಾವಿತ್ರಿ ದಂಪತಿಗಳ ಸುಪುತ್ರರಾಗಿ ಜನಿಸಿರ್ತಕ್ಕಂಥ ಇವರು ಸಭೆಯವರ ಮನೆಯಲ್ಲಿ ಜನಿಸಿದ್ದಾರೆ. ಇವರು ಮಂಡ್ಯದ ವಿಭಾಗದಲ್ಲಿರುವ ಸ್ವಾತಂತ್ರ್ಯ ಹೋರಾಟಗಾರರಾದ ಡಾಕ್ಟರ್ S. ಪಶುಪತಿರಾವ್ ನೆನಪಿನಾಥ ಸ್ಥಾಪಿಸಲ್ಪಟ್ಟಿದ್ದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣವನ್ನು ಆರಂಭಿಸಿ ತದನಂತರ ವೃತ್ತಿ ಪತ್ರಿಕೋದ್ಯಮ ಮಾಡಿರುವ ರಾಜಭಾಷ ವಿದ್ವಾನ್ ಪದವಿಯನ್ನ ಪಡೆದಿದ್ದಾರೆ. ಚೈತನ್ಯ ಕುಮಾರ್ ಅವರು ಶ್ರೀಧರು ಹೃದಯನಾಥರಾಗಿ ಪ್ರೀತಿ ಪಾತ್ರರಾಗಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನ ಮಹನೀಯರು ಮಾಡಿದ್ದಾರೆ. ಇವರೆಲ್ಲರನ್ನ ಕಾರ್ಯಕ್ರಮದ ವತಿಯಿಂದ ಗೌರವಿಸತಕ್ಕಂತಹ, ಸನ್ಮಾನಿಸತಕ್ಕಂತಹ ಸೌಭಾಗ್ಯ